ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು KV ಕಣ್ಣೀರು ಅನ್ನುವಂಥ ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. KV ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಬೆಳಕನ್ನು ನೀಡುವಂಥ ಒಂದು ಸಂಸ್ಥೆ, ಅದು ಹೆಮ್ಮೆಯ ಸಂಸ್ಥೆ ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಹಾಗಿರುವಾಗ ಆ KVಯನ್ನೇ ಕಬಳಿಸುವಂಥ ಸಂಚು ಈಗ ನಡೀತಾ ಇರೋದು ಕೂಡ ನಮಗೆ ಗೊತ್ತು. ಅದರ ವಿಚಾರವಾಗಿ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ನಮ್ಮ ಬೆಂಕಿ ಬಿರುಗಾಳಿ ಚಾನಲ್ನ ಮುಖಾಂತರ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ಇದೊಂದು ಕಳವಳಕಾರಿಯಾದಂಥದ್ದು ಹಾಗೂ ಒಂದು ದುಷ್ಟ ಪ್ರವೃತ್ತಿಗಳು ಯಾವ ರೀತಿ ತಮ್ಮ ಒಂದು ಆಕ್ರಮಣಕಾರಿ ಮನೋಭಾವದಿಂದ ದೊಡ್ಡ ದೊಡ್ಡ ಸಂಸ್ಥೆಗಳನ್ನೇ ಕಬಳಿಸಲಿಕ್ಕೆ, ನುಂಗಲಿಕ್ಕೆ ಹಾತೊರಿತಾ ಇರ್ತವೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದ್ರೆ ಇವತ್ತಿನ ಈ KVಯ ಕಣ್ಣೀರು ಅನ್ನುವಂಥದ್ದು. ಹಾಗಿರುವಾಗ ಯಾರು ಯಾವ ಸಂಸ್ಥೆಗೆ ಅನ್ಯಾಯ ಮಾಡಿದ್ದಾರೆ, ಮಾಡಲಿಕ್ಕೆ ಹೊಂಚು ಹಾಕ್ತಾ ಇದ್ದಾರೆ, ಆಮೇಲೆ ಅವರು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡ ಮೇಲೆ ಆ ಸಂಸ್ಥೆಯ ಒಂದು ಉಳಿವಿನ ಪ್ರಶ್ನೆ ಹಾಗೂ ಅಲ್ಲಿ ಇರ್ತಕ್ಕಂಥ ಸುಮಾರು 50,000 ನೌಕರರ ಭವಿಷ್ಯದ ಪ್ರಶ್ನೆ, ಅದರ ಜೊತೆಗೆ ಲಕ್ಷಾಂತರ ರೈತರ ಒಂದು ಪಂಪ್ಸೆಟ್ಗಳಿಗೆ ನೀರನ್ನು ನೀಡ್ತಿರ್ತಕ್ಕಂಥದ್ದು ಹಾಗೂ ಗ್ರಾಹಕರ ಮನೆಗಳಿಗೆ ಬೆಳಕನ್ನು ನೀಡ್ತಿರ್ತಕ್ಕಂಥ ಸಂಸ್ಥೆಯ ಮುಂದಿನ ಸ್ಥಿತಿಗತಿಗಳೇನು, ಅದರ ಒಂದು ಆಗು ಹೋಗುಗಳೇನು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವಲೋಕನ ಮಾಡೋಣ. ಯಾಕಂದರೆ KV ಸುಮಾರು 104 ವರ್ಷಗಳ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬೃಹದಾಕಾರದ ಒಂದು ಸಂಸ್ಥೆ. ಅದು ನಿಜಕ್ಕೂ ಕೂಡ ಜನಸ್ನೇಹಿಯಾಗಿ ಜನರ ಒಂದು ಪರವಾಗಿ ತನ್ನ ಒಂದು ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಒಂದು ಹೆಮ್ಮೆಯ KV ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರಿತುಕೊಂಡಿದ್ದೇವೆ. ಯಾಕಂದರೆ ನಮಗೆ ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ, ಜೊತೆಗೆ ನಮ್ಮ ಫ್ರಿಡ್ಜ್ ಹಚ್ಚಲಿಕ್ಕೆ, ನಮ್ಮ ಕತ್ತಲೆಯನ್ನು ಹೋಗಲಾಡಿಸಲಿಕ್ಕೆ ಲೈಟ್ ಉಪಯೋಗ ಮಾಡಲಿಕ್ಕೆ, ಅದರ ಜೊತೆಗೆ ರೈತರಿಗೆ ಪಂಪ್ಸೆಟ್ಗಳಿಗೆ ನೀರನ್ನು ಭೂಮಿಗೆ ಉಣಿಸಬೇಕಾದ್ರೆ ಅವರಿಗೂ ಕೂಡ ಕರೆಂಟೇ ಬೇಕು. ಹಾಗಿರುವಾಗ ಈಗಂತೂ ಒಳ್ಳೆಯ ಒಂದು ಪ್ರಯೋಗಗಳು ಕೂಡ ಬರ್ತಾ ಇವೆ. ಯಾಕಂದರೆ ನಮ್ಮ ಬೈಕ್ಗಳಿಗೂ ಕೂಡ ಹಾಗೂ ಕಾರ್ಗಳಿಗೂ ಕೂಡ ಚಾರ್ಜ್ ಮುಖಾಂತರವನ್ನು ಓಡಿಸ್ಬೋದು ಅಂತ ಎಲ್ಲ ವಿಚಾರಗಳನ್ನು ನಾವು ಅರಿತುಕೊಂಡಾಗ KV ಸಂಸ್ಥೆಯ ಪಾತ್ರ ಎಷ್ಟಿದೆ ಹಾಗೂ ಅದರ ಒಂದು ಬೆಳವಣಿಗೆ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು. ಲಕ್ಷಾಂತರ ಕೋಟಿ ಬಂಡವಾಳವನ್ನು ಹೂಡ್ತಾ ಇರೋದು ಹಾಗೂ ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಅಲ್ಲಿ ಒಂದೇ ಮನೆ ಇರಲಿ, 4 ಮನೆ ಇರಲಿ, ಆ ಮನೆಗಳಿಗೂ ಕೂಡ ಬೆಳಕನ್ನು ನೀಡುತ್ತಿರ್ತಕ್ಕಂಥ ಒಂದು ಸಂಸ್ಥೆ ಯಾವುದಾದ್ರೂ ಇತ್ತಂದರೆ ಅದು KV ಸಂಸ್ಥೆ ಅಂತೇಳಿ ನಾವು ಕರಿತೀವಿ. ಹಾಗಿದ್ದಾಗ ಆ ಒಂದು KV ಸಂಸ್ಥೆಯ ಒಂದು ಇವತ್ತಿನ ಪರಿಸ್ಥಿತಿಯ ಬಗ್ಗೆನೂ ಕೂಡ ನಾವು ಅರಿತುಕೊಳ್ಳೋದು ನಮ್ಮ ಒಂದು ಮಾನವೀಯತೆಯಲ್ವೇ. ಹಾಗಿದ್ದಾಗ ಬನ್ನಿ, ಆ KV ಸಂಸ್ಥೆಗೆ ಏನಾಗಿದೆ, ಅದರ ಒಂದು ಬೆಳವಣಿಗೆಯಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಅದು ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡಿಬೇಕಾದರೆ ಅಲ್ಲಿ ಶ್ರಮವಹಿಸಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಹಾಗಿದ್ರೆ KVಗೆ ಏನಾಗಿದೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಬೇಕು. KV ಅದು ಶ್ರೀಮಂತರ ಮನೆಗಳಿಗಷ್ಟೇ ತನ್ನ ಬೆಳಕನ್ನು ಕೊಡೋದಿಲ್ಲ ಹಾಗೂ ತನ್ನ ಸೇವೆಯನ್ನು ಸಲ್ಲಿಸುವುದಿಲ್ಲ. ಕುಟೀರ ಜ್ಯೋತಿ, ಭಾಗ್ಯ ಜ್ಯೋತಿ ಹಾಗೂ ಗೃಹ ಜ್ಯೋತಿಗಳಂಥ ಬಡವರ ಮನೆಗಳಿಗೂ, ಪ್ರತಿಯೊಬ್ಬರ ಮನೆಗಳಿಗೂ ಕೂಡ ತನ್ನ ಒಂದು ಕಾರ್ಯಕ್ಷಮತೆಯನ್ನು ಪಸರಿಸಿದೆ ಮತ್ತು ಅಲ್ಲಿ ಆ ಸಂಸ್ಥೆ ಕೆಲಸ ನಿರ್ವಹಿಸ್ತಾ ಇದೆ ಎನ್ನುವುದನ್ನು ಕೂಡ ನಾವು ಅರ್ಥ ಮಾಡಬೇಕು. ಆಮೇಲೆ ರೈತರಿಗೆ ನೀರು ಉಣಿಸ್ಲಿಕ್ಕೆ, ಭೂದೇವಿಗೆ ನೀರು ಉಣಿಸ್ಲಿಕ್ಕೆ KVಯ ಒಂದು ಪಾತ್ರ ಎಷ್ಟಿದೆ ಅಂತಂದರೆ ಉಚಿತವಾಗಿ ರೈತರಿಗೆ ಕನೆಕ್ಷನನ್ನು ಕೂಡ ಕೊಟ್ಟಿದೆ. ಹಾಗಿದ್ದಾಗ ಈಗ ಆ ಕಂಪನಿಯನ್ನು, ಆ ಒಂದು ಸಂಸ್ಥೆಯನ್ನು ಪರಭಾರೆ ಮಾಡಿಕೊಳ್ಳಲಿಕ್ಕೆ, ಅದನ್ನು ಕೈವಶ ಮಾಡಿಕೊಳ್ಳಲಿಕ್ಕೆ, ಅದನ್ನು ಸ್ವಾಹ ಮಾಡಲಿಕ್ಕೆ ಬಂದಿರತಕ್ಕಂಥ ಟಾಟಾ ಪವರ್ ಅನ್ನುವಂಥ ಒಂದು ಕಂಪ್ನಿ ಈಗ KVಯ ಒಂದು ಕರಾಳ ಒಂದು ಚಿತ್ರಣ ನಮ್ಮ ಮುಂದೆ ಎದುರಾಗ್ತಾ ಇದೆ. ಹಾಗಿದ್ದರೆ ಅದನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅಂತಂದರೆ, ಈ ಒಂದು KVಯನ್ನು ನಾವು ಉಳಿಸಿಕೊಳ್ಳಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ ನಾವು ಆ
ವಿ ನೌಕರರ ಜೊತೆಗೆ ಕೈ ಜೋಡಿಸಬೇಕು, ಅವರ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲಬೇಕು. ಅವರ ಭಾವನೆಗಳಿಗೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸಿ ನಿರಂತರವಾದ ಹೋರಾಟವನ್ನು ಮಾಡಿ ವಿಯನ್ನು ನಾವು ರಕ್ಷಣೆ ಮಾಡಿಕೊಂಡ್ರೆ ಮಾತ್ರ ನಮ್ಮೆಲ್ಲರ ಉಳಿವಿನ ಪ್ರಶ್ನೆ ಅಡಗಿದೆ ಇದರಲ್ಲಿ ಅನ್ನೋದನ್ನು ಕೂಡ ತಿಳಿದುಕೊಳ್ಳಬೇಕು. ಹಾಗಿದ್ರೆ ವಿ ನೌಕರರ ಒಂದು ಹಿತಾಸಕ್ತಿಗಳಿಗಾಗಿ ನಾವು ಈ ಒಂದು ಹೋರಾಟ ಮಾಡಬೇಕೆ ಅಂತಂದ್ರೆ ಅದು ಅಲ್ಲ. ಪ್ರತಿಯೊಬ್ಬರ ಒಂದು ಒಳಿತನ್ನು ಬಯಸ್ತಿರ್ತಕ್ಕಂಥ ವಿಯ ಪಾತ್ರದ ಜೊತೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಅದಕ್ಕೆ ಒಂದು ಶಕ್ತಿ ಬರ್ತೈತಿ. ಸಾರ್ವಜನಿಕರ ಹಿತಾಸಕ್ತಿಗಾಗಿ, ಸಾರ್ವಜನಿಕರ ಒಂದು ಏಳಿಗೆಗಾಗಿ, ಸಾರ್ವಜನಿಕರ ಕೊರತೆಗಳಿಗಾಗಿ, ಸಾರ್ವಜನಿಕರ ಒಂದು ಬೇಡಿಕೆಗಳ ಸ್ಪಂದಿಸುವುದಕ್ಕಾಗಿ ಪ್ರತಿ ಸಾರ್ವಜನಿಕರು ಕೂಡ ವಿಯನ್ನು ಉಳಿಸಿಕೊಳ್ಳಲಿಕ್ಕೆ ಹೋರಾಟಕ್ಕೆ ಇಳಿಯಲೇಬೇಕು. ಅದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಟಾಟಾ ಕಂಪ್ನಿ ವಿಯನ್ನು ವಶಪಡಿಸಿಕೊಳ್ಳಲಿಕ್ಕೆ ಅದು ಖರೀದಿ ಮಾಡಲಿಕ್ಕೆ, ಖರೀದಿ ಅಂತಂದ್ರೆ ಖರೀದಿ ಅಲ್ಲ, ಅದು ನಿಜಕ್ಕೂ ಕೂಡ ಆ ಒಂದು ವಿಯ ಒಂದು ಕ್ಷೇತ್ರವನ್ನು ತನ್ನ ಕೈವಶ ಮಾಡಿಕೊಂಡು ತಾನೇ ಅಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ವಿಚಾರಗಳನ್ನು ಕೂಡ ಹೊಂದಿದೆ. ಈಗಾಗಲೇ ಅದು ಕರ್ನಾಟಕದ 19 ಜಿಲ್ಲೆಗಳಲ್ಲಿ ನಾವೇ ಅದನ್ನು ತಗೋತೀವಿ, ನೀವು ಹ್ಯಾಂಡ್ ಓವರ್ ಮಾಡಿರಿ ಅನ್ನುವಂಥ ಪ್ರಸ್ತಾವನೆಯನ್ನು ಕೂಡ ನೀಡಿದ್ದಾರೆ ಕೂಡ. ಆ ಒಂದು ಪ್ರಸ್ತಾವನೆಗೆ ಏನಾದರೂ ಅನುಮತಿ ಸಿಕ್ಕರೆ ಕರ್ನಾಟಕ ಕತ್ತಲೆಯಲ್ಲಿ ಕೊಳೆಯುವುದು ಶಾಶ್ವತ. ಅದನ್ನು ಅರ್ಥ ಮಾಡಿಕೊಂಡು ನಾವು ಈಗ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಹಾಗಿದ್ದಾಗ ಪ್ರತಿಯೊಂದು ಮನೆಗಳಿಗೂ ಕೂಡ ವಿದ್ಯುತ್ತನ್ನು ನೀಡುತ್ತಿರತಕ್ಕಂಥದ್ದು, ಬೆಳಕನ್ನು ನೀಡುತ್ತಿರ್ತಕ್ಕಂಥದ್ದು, ರೈತರಿಗೆ ತನ್ನ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ತನ್ನು ಪೂರೈಸ್ತಿರ್ತಕ್ಕಂಥದ್ದು, ಹೀಗೆ ಹಲವಾರು ದೈನಂದಿನ ನಮ್ಮ ಕೆಲಸ ಕಾರ್ಯಗಳಲ್ಲಿ ವಿಯ ಪಾತ್ರವನ್ನು ನಾವು ಮರೆಯಲೇಬಾರದು. ಯಾಕಂದರೆ ಅದು ಆ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ಮೊನ್ನೆ ನಾನು ಒಬ್ಬರು ಶಾಸಕರ ಮನೆಗೆ ಹೋಗಿದ್ದೆ. ಶಾಸಕರಿಗೆ ಭೇಟಿಯಾಗಿ ಬರುವಾಗ ಅಲ್ಲಿ ಸುಮಾರು 10-20 ಜನ ವಿ ವರ್ಕರ್ಸ್ ಬಂದರು, ವಿಯ ಉನ್ನತ ಅಧಿಕಾರಿಗಳು ಬಂದರು. ಇಲ್ಲ, ಈ ರೀತಿಯಾಗಿದೆ, ಹೀಗಾಗಿ ನಾವು ಅದನ್ನು ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೇವೆ, ನೀವು ಕೂಡ ಇದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡಿರಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಕೊಟ್ಟರು. ಆ ಒಂದು ವಿಚಾರ ನನಗೆ ಆವಾಗಲೇ ಗೊತ್ತಾಗಿದ್ದು. ಹಾಗಾದಾಗ ಆ ಒಂದು ವಿಚಾರವೇನೆಂತಂದರೆ, ಲಕ್ಷಾಂತರ ಕೋಟಿ ಬಂಡವಾಳವನ್ನು ಹೂಡಿಕೊಂಡು ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಹೆಮ್ಮೆಯ ವಿಯನ್ನು ಟಾಟಾ ಪವರ್ನವರು ತೆಗೆದುಕೊಳ್ತಾ ಇದ್ದಾರೆ. ಅವರು ತೆಗೆದುಕೊಂಡ್ರೆ ಸಾರ್ವಜನಿಕರಿಗೆ ಅದು ಕಷ್ಟ ಸಾಧ್ಯ. ಅದನ್ನು ನೀವು ಅರಗಿಸಿಕೊಳ್ಳಲಿಕ್ಕೂ ಕೂಡ ಕಷ್ಟ ಸಾಧ್ಯ. ಯಾಕಂದರೆ ಅಲ್ಲಿ ಅಪಾಯಿಂಟ್ಮೆಂಟ್ಗಳು ಕೂಡ ಸ್ಥಗಿತ ಆಗ್ತವೆ. ಅವರು ಕಮ್ಮಿ ಪಗಾರ, ಕಡಿಮೆ ಒಂದು ಸ್ಯಾಲ್ರಿಯನ್ನು ಕೊಟ್ಟು ಹೆಚ್ಚಿನ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದು ಹಾಗೂ ಹೊರಗಿನಿಂದ ನೌಕರರನ್ನು ಈ ಒಂದು ಕೆಲಸಕ್ಕೆ ಹಚ್ಚುವುದು ಕೂಡ ಮಾಡ್ತಾರೆ. ಆಮೇಲೆ ಅವರು ಪ್ರತಿಯೊಂದಕ್ಕೂ ಕೂಡ ದುಡ್ಡು ಕಟ್ಟಿರಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಮಾಡ್ತಾರೆ. ಆವಾಗ ರೈತರು ಎಲ್ಲಿ ಹೋಗಬೇಕು, ಗೃಹಲಕ್ಷ್ಮಿ ಅವರು ಎಲ್ಲಿ ಹೋಗಬೇಕು, ಗೃಹ ಜ್ಯೋತಿ ಅವರು ಎಲ್ಲಿ ಹೋಗಬೇಕು, ದೀಪ ಹಚ್ಕೊಳ್ಳೋರು ಪ್ರತಿಯೊಬ್ಬರು ಕೂಡ ಅವರು ಎಲ್ಲಿ ಹೋಗಬೇಕು? ಅವರಿಗೆ ಆ ಕಂಪ್ನಿ ಹೇಳಿದಷ್ಟು ದುಡ್ಡನ್ನು ಕಟ್ಟಲಿಕ್ಕೆ, ಬಿಲ್ಲನ್ನು ಕಟ್ಟಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹಾಕಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಈ ಒಂದು ಟಾಟಾ ಪವರ್ ಕಂಪ್ನಿಗೆ ವಿದ್ಯುತ್ತನ್ನು ವಿಯನ್ನು ನೀಡುವಂಥ ಒಂದು ಪ್ರಸಂಗ ಬರೋದಿಲ್ಲ. ಹಾಗಿದ್ದಾಗ ಈಗಾಗಲೇ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೂ ಕೂಡ ಈ ವಿಷಯ ಗೊತ್ತಿದೆ. ಅವರು ಈಗಾಗಲೇ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಾನು ಯಾವತ್ತೂ ಕೂಡ ಖಾಸಗೀಕರಣಕ್ಕೆ ಒಪ್ಪೋದಿಲ್ಲ, ಅದನ್ನು ನಾನು ಅನುಷ್ಠಾನಕ್ಕೆ ತರಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಆಡಿರೋದು ಎಷ್ಟು ಸತ್ಯವೋ ಆ ಮಾತನ್ನು ಉಳಿಸಿಕೊಳ್ಳುವುದು ಕೂಡ ಅವರಿಗೆ ಅಷ್ಟೇ ಒಂದು ಸತ್ಯವಾದಂಥ ವಿಚಾರ ಅನ್ನೋದನ್ನು ಕೂಡ ನಾನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಹೇಳಲಿಕ್ಕೆ ಬಯಸಿದ್ದೇನೆ. ವಿ ನೌಕರರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದರೆ ವಿ ನೌಕರರಿಗೂ ಕೂಡ ಒಂದು ಬಲ ಬರ್ತೈತಿ. ಆಮೇಲೆ ಅವರ ಹಿತಾಸಕ್ತಿಗಳನ್ನು ನಾವು ಕಂಡುಕೊಳ್ಬೇಕು, ತಿಳ್ಕೊಳ್ಬೇಕು. ಯಾಕಂದರೆ ಅವರು ತಮ್ಮ ಒಂದು ಜೀವದ ಹಂಗು ತೊರೆದು ಗಾಳಿ, ಮಳೆ, ಬಿಸಿಲು ಯಾವುದನ್ನು ಕೂಡ ಲೆಕ್ಕಿಸಿದೆ ನಾವು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು, ಅವರು ತಕ್ಷಣ ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥ ಯೋಧರು ಅಂತೇಳಿ ನಾನು ಅವ್ರನ್ನ ಕರಿತೀನಿ. ಆಮೇಲೆ ಅಲ್ಲಿ ಹಲವಾರು ಸಾಕಷ್ಟು ಜನ ತೊಂದರೆಯಲ್ಲೂ ಕೂಡ ಇದ್ದಾರೆ, ಅವರಿಗೂ ಕೂಡ ಒಳ್ಳೆಯದಾಗಬೇಕು. ಅವರ ಜೊತೆಗೆ ನಾಗರಿಕರಿಗೂ ಕೂಡ ಒಳ್ಳೆಯದಾಗಬೇಕು.
ಕೆ ವಿಯ ವಿಚಾರವನ್ನು ತಿಳಿದುಕೊಂಡಂಥ ಪ್ರತಿಯೊಬ್ಬರು ಕೂಡ ಕೆ ವಿ ಉಳಿಸಿಕೊಳ್ಳಲಿಕ್ಕಾಗಿ, ಅದನ್ನು ಬೆಳೆಸಲಿಕ್ಕಾಗಿ, ಅದನ್ನು ಅಸ್ತಿತ್ವದಲ್ಲಿ ಇಡಲಿಕ್ಕಾಗಿ, ಅದಕ್ಕೆ ಜೀವಂತಿಕೆಯನ್ನು ತುಂಬಲಿಕ್ಕಾಗಿ ಪ್ರತಿಯೊಬ್ಬರು ಕೂಡ ಟಾಟಾ ಪವರ್ಗೆ ನಾವು ಕೆ ವಿಯನ್ನು ನೀಡೋದಿಲ್ಲ ಅನ್ನುವಂಥ ಧ್ವನಿಯನ್ನು ಎತ್ತಬೇಕು. ನೀವೆಲ್ಲರೂ ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಚಾನಲ್ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಈ ನಾಡಿನ ಚಾನಲ್ ಆಗಿರ್ತಕ್ಕಂಥ ಬೆಂಕಿ ಬಿರುಗಾಳಿಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟನ್ನು ಮಾಡಿರಿ. ಜೊತೆಗೆ ಈ ಸಂಚಿಕೆಯನ್ನು ಪ್ರತಿ ವ್ಯಕ್ತಿಗಳಿಗೂ ಪ್ರತಿ ಮನೆಗಳಿಗೂ ಕೂಡ ತಲುಪಿಸುವಂಥ ಪುಣ್ಯದ ಕಾರ್ಯವನ್ನು ನೀವು ಮಾಡ್ತೀರಾ ಅನ್ನುವಂಥ ಹೆಮ್ಮೆಯೊಂದಿಗೆ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.